ಗುಡ್ ಮಾರ್ನಿಂಗ್. ಪ್ರಾಪರ್ಟೀಸ್ ಕರ್ನಾಟಕ, ನಾನು ಉಡುಪ. ಮೈಸೂರಿಗೆ 31 ಕಿಲೋಮೀಟ್ರ್ ಆಗುತ್ತೆ. ಮೈಸೂರು ಮೇನ್ KSRTC ಬಸ್ ಸ್ಟ್ಯಾಂಡ್ ಆ್ಯಂಡ್ ರೈಲ್ವೆ ಸ್ಟೇಷನ್ಗೆ 31 ಕಿಲೋಮೀಟ್ರ್ ಆಗುತ್ತೆ. ಇದು ಬಂದು ಮೈಸೂರು ಟು HD ಕೋಟೆ ರೋಡ್, ಮೇನ್ ರೋಡ್ ಒಳಗೆ 400 ಮೀಟ್ರ್ ಒಳಗಡೆ ಬರಬೇಕಾಗತ್ತೆ. ಅದು ಕಾಲುವೆ ರೋಡು. ಕಾಲುವೆ ಸೇರಿ 20 ಅಡಿ ಇದೆ. ಕಾಲುವೆ ಕಳೆದ್ರೆ ಒಂದು 12 ಅಡಿ ಬರುತ್ತೆ. ವೆಹಿಕಲ್ಲು ಆರಾಮ್ಸೆ ಬರುತ್ತೆ, ಪಾಸ್ ಆಗುತ್ತೆ, ತೊಂದರೆ ಇಲ್ಲ. ಮಳೆಗಾಲದಲ್ಲಿ ಒಂಚೂರು ಕಷ್ಟ ಆಗ್ಬೋದು, ರಿಯಾಲಿಟಿ. ಡ್ರೈ ಏರಿಯಾದಲ್ಲಿ ಆರಾಮ್ಸೆ ಬಂದು ಹೋಗುತ್ತೆ. ಬಟ್ ಅದೊಂದು ಸ್ವಲ್ಪ ಸ್ಯಾಂಕ್ಷನ್ ಆಗಿದೆಯಂತೆ ಲೋಕಲ್ ಅಥಾರಿಟಿ ಮುಖಾಂತರ. ಆದಷ್ಟು ಶೀಘ್ರದಲ್ಲಿ ಅದು ರಸ್ತೆ ಆಗುತ್ತೆ. ಜಸ್ಟ್ 400 ಮೀಟರ್ಸ್ ಫ್ರಮ್ ದ ಮೈಸೂರು ಟು HD ಕೋಟೆ ಮೇನ್ ರೋಡ್ ಬಸ್ ರೂಟು. ಪಕ್ಕದಲ್ಲಿ ಒಂದು ದೊಡ್ಡ ವಿಲೇಜ್ ಐತೆ, ಬಂಕ್ ಇದೆ, ಸ್ಕೂಲು ಕಾಲೇಜ್ ಇದೆ, ನಾಡ ಕಚೇರಿ ಇದೆ, ಹಾಸ್ಪಿಟ್ಲಿದೆ, ದೇವಸ್ಥಾನಗಳಿದ್ದಾವೆ ಮತ್ತು ಎಲ್ಲ ವರ್ಗದ ಜನರು ವಾಸ ಮಾಡ್ತಕ್ಕಂಥ ಒಂದು ದೊಡ್ಡ ವಿಲೇಜು. ಒಮ್ಮರಗಳ್ಳಿ ಮೈಸೂರಿಗೆ 30 ಕಿಲೋಮೀಟ್ರ್ ಆಗುತ್ತೆ, ಲ್ಯಾಂಡ್ಗೆ 31 ಕಿಲೋಮೀಟ್ರ್ ಆಗುತ್ತೆ. ಇಂಥ ಸರೌಂಡಿಂಗಲ್ಲಿ ಬರ್ತಕ್ಕಂಥ ಒಂದು ಬ್ಯೂಟಿಫುಲ್ ತೆಂಗು ಮತ್ತು ಅಡಿಕೆ 1700 ಇದೆ ಅಕಾರ್ಡಿಂಗ್ ಟು ಸೆಲ್ಲರ್. 2 ವರ್ಷದ ಹಳೆಯ ಮರಗಳು. ಇನ್ನು 3-4 ವರ್ಷಕ್ಕೆ ಅದು ಈಲ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಒಳ್ಳೆಯ ರೆವಿನ್ಯೂನ ಕಾಣ್ಬೋದು. ಇದ್ರ ಜೊತೆಯಲ್ಲಿ ಫಲ ಕೊಡ್ತಕ್ಕಂಥ ಒಂದು 100 ಚಿಲ್ಲರೆ ಮರಗಳು, ತೆಂಗಿನ ಮರಗಳಿದ್ದಾವೆ. ಜೊತೆಗೆ ಒಂದು 3-4 ಇಯರ್ಸ್ದು ತೆಂಗು ಹಾಕ್ಕೊಂಡಿದ್ದಾರೆ. ಅದು ಕೂಡ ಮುಂದಿನ ದಿನಗಳಲ್ಲಿ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಮತ್ತು ಎಂಟೈರ್ ಲ್ಯಾಂಡ್ ಕಾಂಪೌಂಡ್ ಆಗಿದೆ. ಪ್ರಾಪರ್ಟಿ ಹ್ಯಾಸ್ ಮೇಡ್ ಎಂಟೈರ್ ಲ್ಯಾಂಡ್ ಬ್ರಿಕ್ಸ್ ಕಾಂಪೌಂಡ್. ಜೊತೆಗೆ ಮಾವಿನ ಮರಗಳಿದ್ದಾವೆ, ದ ಟ್ರೆಡಿಷ್ನಲ್ ಮಾವಿನ ಮರಗಳು. ಅದು ಫಲ ಕೊಡುತ್ತೋ ಇಲ್ಲವೋ ಗೊತ್ತಿಲ್ಲ. ಮತ್ತು ಲ್ಯಾಂಡ್ ಒಳಗಡೆ ಟೀಕ್ಸ್ ಇದೆ, ಬೆಲೆ ಬಾಳ್ತಕ್ಕಂಥವು. ಸೊ ಒಳ್ಳೆ ತೋಟ ಅಂತ ಹೇಳ್ಬೋದು. ಇದು ಇನ್ನೊಂದು 2-3 ವರ್ಷಕ್ಕೆ ರೆವಿನ್ಯೂ ಕೊಡ್ತಕ್ಕಂಥ ಪ್ರಾಪರ್ಟಿ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇದು ಬಂದು ಜನರಲ್ ಕ್ಯಾಟಗರಿ, ಸೆಲ್ಫ್ ಪರ್ಚೇಸಿಂಗ್ ಪ್ರಾಪರ್ಟಿ. ಸಾಯಿಲ್ ತುಂಬ ಚೆನ್ನಾಗಿದೆ, ರೆಡ್ ಸಾಯಿಲ್, ಗುಡ್ ಫರ್ಟೈಲು. ಒಂದು ಬೋರ್ವೆಲ್ ಐತೆ, ಸಫಿಷಿಯೆಂಟ್ ವಾಟರ್ ಇದೆ. ಬಟ್ ಎಂಟೈರ್ ಲ್ಯಾಂಡು ಡ್ರಿಪ್ ಇರಿಗೇಷನ್ ಆಗಿದೆ. ಒಂದೇ ಒಂದು ಬೋರ್ವೆಲ್ನಲ್ಲಿ ಎಂಟೈರ್ ಲ್ಯಾಂಡ್ಗೆ ನೀರು ಪೂರೈಸ್ತಕ್ಕಂಥ ಸಾಮರ್ಥ್ಯ ಆ ಬೋರ್ವೆಲ್ ಒಂದೈತೆ. ಜೊತೆಗೆ ಎಂಟೈರ್ ಲ್ಯಾಂಡು ಡ್ರಿಪ್ ಇರಿಗೇಷನ್ ಮುಖಾಂತರ ನೀರು ಪಾಸಾಗುತ್ತೆ. ಈಗ ರೀಸೆಂಟಾಗಿ ರಾತ್ರಿ ಒಳ್ಳೆ ಮಳೆ ಆಗಿದೆ. ಬಟ್ ಮಳೆ ಆದರೂ ಕೂಡ ಭೂಮಿ ಒಳಗಡೆಯಿಂದ ಆರಾಮ್ಸೆ ವಾಕ್ ಮಾಡ್ಬೋದು, ಕಾಲಿಗೆ ಮಣ್ಣು ಅಂಟೋದಿಲ್ಲ. ಒಂದು ಬ್ಯೂಟಿಫುಲ್ ರೆವಿನ್ಯೂ ಕೊಡ್ತಕ್ಕಂಥ ತೋಟ, ಮೈಸೂರಿಗೆ ವೆರಿ ನಿಯರೆಸ್ಟ್ ತೋಟ. ತೆಂಗಿನ ಮರ, ಸ್ಯಾಂಡಲ್ ಟ್ರೀಸ್ ಇದೆ. ಇನ್ನು ಸುಮಾರು ಮೆಡಿಸಿನ್ಗೆ ಬೇಕಾಗಿರ್ತಕ್ಕಂಥ ಮರಗಳು, ಜಾಯ್ಕಾಯಿ ಟ್ರೀಸ್ಗಳಿದೆ. ಈ ಥರ ಮಣ್ಣು ಬರುತ್ತೆ. ಈ ಲ್ಯಾಂಡ್ ಮಧ್ಯದಲ್ಲಿ ಒಂದು ಬ್ಯೂಟಿಫುಲ್ ಮನೆ ತೋರಿಸ್ತೀನಿ, ಸೊ ನೋಡ್ಬೋದು. ಓನರ್ ಬಂದು ಲಿಂಗಾಯತರು, ಸೆಲ್ಫ್ ಪರ್ಚೇಸಿಂಗ್ ಪ್ರಾಪರ್ಟಿ. ಮೇನ್ ರೋಡಿಂದ 1/2 ಕಿಲೋಮೀಟ್ರು ಕೆನಲ್ ರೋಡಿಂದ ಬರಬೇಕು. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಮೈಸೂರಿಂದ ಮೇನ್ ರೋಡು, ಟಾರ್ ರೋಡು, ಯಾವುದೇ ಸಮಸ್ಯೆ ಕಾಣೋದಿಲ್ಲ. ಅದು ಕೂಡ ಶೀಘ್ರದಲ್ಲಿ ರಸ್ತೆ ಆಗೋ ಸಂಭವ ಜಾಸ್ತಿ ಇದೆ ಅಕಾರ್ಡಿಂಗ್ ಟು ಸೆಲ್ಲರ್. ಇದು ಒಂದು 3.5 ಎಕರೆ ಪ್ರಾಪರ್ಟಿ ಹ್ಯಾಸ್ ಬೀನ್ ಮೇಡ್ ಬ್ರಿಕ್ಸ್ ಕಾಂಪೌಂಡ್.
ಅದು ಬಂದು ಸೆಕ್ಯೂರ್ ಗೇಟು, ನಾರ್ತ್ ಫೇಸಿಂಗು. ಇದು ಮನೆ, ಹೊಸ ಮನೆ, 30-40ನಲ್ಲಿ ಕಟ್ಟಿರ್ತಕ್ಕಂಥ ಒಂದು ಬ್ಯೂಟಿಫುಲ್ ಮನೆ. 1 ಇಯರ್ ಓಲ್ಡು, ಜಸ್ಟ್ 1 ಇಯರ್ ಆಗಿದೆ ಕನ್ಸ್ಟ್ರಕ್ಷನ್ ಮಾಡಿ. ಗುಡ್ ಕನ್ಸ್ಟ್ರಕ್ಷನ್ ಅಂತ ಹೇಳ್ಬೋದು. ಒಳಗಡೆ 2 ಬೆಡ್ರೂಮ್ ಇದೆ, ಹಾಲ್ ಇದೆ, ಕಿಚನ್ ಇದೆ, ಟಾಯ್ಲೆಟ್ ಇದೆ, ಎಲ್ಲ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ. ಸಿಟಿನಲ್ಲಿ ಯಾವ ರೀತಿ ಮನೆಯನ್ನು ಕಟ್ತಾರೋ ಅದೇ ರೀತಿ ಕಟ್ಟಿರ್ತಕ್ಕಂಥ ಒಂದು ತೋಟದ ಮನೆ ಅಂತ ಹೇಳ್ಬೋದು. CCTV ಪ್ರೈವೇಟ್ ಆಗಿದೆ. ಆ ರೀತಿಯ ಕಾಂಪೌಂಡ್ ಕಾಣ್ತಾ ಇದ್ದೀರಲ್ಲ, ಆ ಥರ ಕಾಂಪೌಂಡ್ ಎಂಟೈರ್ ಲ್ಯಾಂಡು. ಒಂದು ಒಳ್ಳೆ ಫಾರ್ಮ್ ಲ್ಯಾಂಡು ಅಂತ ಹೇಳ್ಬೋದು. ಮತ್ತು ತೆಗೆದುಕೊಳ್ಳೋರಿಗೆ ಯಾವುದೇ ಕಾರಣಕ್ಕೂ ಮೋಸ ಆಗದಿರ್ತಕ್ಕಂಥ ಪ್ರಾಪರ್ಟಿ ಅಂತ ಕೂಡ ನಾವು ಹೇಳ್ಬೋದು. ಯಾಕೆಂದರೆ 1700 ಅಡಿಕೆ ಮರ ಅರೆಕ ನೆಡ್ಸಿರೋದ್ರಿಂದ ಇನ್ನು 2-3 ಇಯರ್ಸ್ಗೆ ಇದು ರೆವಿನ್ಯೂ ಸ್ಟಾರ್ಟ್ ಆಗುತ್ತೆ. ಮತ್ತು ಆಲ್ರೆಡಿ ಈ ಥರ ಒಂದು 50 ಇಯರ್ಸ್ ಓಲ್ಡ್ ತೆಂಗಿದೆ, ಅದು ಆಲ್ರೆಡಿ ಫಲ ಕೊಡ್ತಾ ಇದೆ. ಜೊತೆಗೆ ಒಂದು 3-4 ಇಯರ್ಸ್ ಮರ ಕೂಡ ಹಾಕ್ಕೊಂಡಿದ್ದಾರೆ, ಅದು ಕೂಡ ಈಗ ಫಲವನ್ನು ಕೊಡ್ತಾ ಇದೆ ತೆಂಗು. ಅಂದರೆ ಒಂಥರ ಏನೋ ಗುಡ್ ಫೀಲಿಂಗ್ ಇದೆ, ಗುಡ್ ಎನರ್ಜಿ ಇದೆ, ಗುಡ್ ಪಾಸಿಟಿವ್ ಎನರ್ಜಿ ಕಾಣ್ತಾ ತೋಟದಲ್ಲಿ ಅಂತ ನನಗೆ ವೈಬ್ರೇಷನ್ ಆಗ್ತಾಯಿದೆ. ಬಟ್ ನಿಮಗೇನೋ ಗೊತ್ತಿಲ್ಲ. ಸೊ ತೋಟದ ಮನೆಯೊಳಗೆ ಒಂದು ಬ್ಯೂಟಿಫುಲ್ ಮನೆ ಇರೋದ್ರಿಂದ ಇಲ್ಲೇ ವಾಸ ಮಾಡಿಕೊಂಡು, ಇಲ್ಲೇ ಇದ್ಕೊಂಡು ಇಲ್ಲಿ ಇರ್ತಕ್ಕಂಥ ಗಿಡಗಳನ್ನ ನೋಡ್ಕೊಂಡು ಆರೈಕೆ ಮಾಡ್ಕೊಂಡು ಲಾಭ ತೊಗೊಳ್ತೀನಿ, ಇದರಿಂದ ಒಂದು ಜೀವನ ಕಟ್ಕೊಳ್ತೀನಿ ಅಂತ ಹೇಳೋರಿಗೆ ಬ್ಯೂಟಿಫುಲ್ ಪ್ರಾಪರ್ಟಿ ಅಂತ ಹೇಳ್ತಾ ಕಾಲ್ ಮಾಡ್ಬೋದು ನೀವು. ನಾನು ಉಡುಪ 9901323456 ಜೊತೆಗೆ ನಿಮ್ಮಲ್ಲಿರ್ತಕ್ಕಂಥ ಹೊಸ ಪ್ರಾಪರ್ಟಿ, ಯಾವುದೋ ಪ್ರಾಪರ್ಟಿ ಮಾರೋದಿದ್ರೆ ನನ್ನ ಸಂಪರ್ಕಿಸಿ. ಮನೆ ಹಿಂಭಾಗ ಒಂದು ಲೇಬರ್ ಶೆಡ್ ಐತೆ. ಲೇಬರ್ ಶೆಡ್ಗೆ ಪ್ರತ್ಯೇಕವಾದ ವ್ಯವಸ್ಥೆ ಮಾಡಿದ್ದಾರೆ, ಟಾಯ್ಲೆಟ್ ಇದೆ. ಈ ರೀತಿಯಾಗಿ ಎಂಟರ್ ಲ್ಯಾಂಡು ಮೇಡ್ ಕಾಂಪೌಂಡ್. ಇದು ಎಂಟ್ರೆನ್ಸ್, ಇದು ನಾರ್ತ್ ಫೇಸಿಂಗು. ಇದು ಕೆನಲ್ ರೋಡು, ಇಲ್ಲಿ ಕೆನಲ್ ಬರುತ್ತೆ. ಇದು ಪರ್ಮನೆಂಟ್ ಸೋರ್ಸು, ನೀರು ಬಿಟ್ಟಾಗಿ ನೀರನ್ನು ಅಗ್ರಿಕಲ್ಚರ್ ಪರ್ಪಸ್ಗೆ ಯೂಸ್ ಮಾಡ್ಬೋದು. ಇಲ್ಲಿಂದ ಲೆಕ್ಕ ತೊಗೊಂಡ್ರೆ 20 ಅಡಿ ಬರುತ್ತೆ, ಬಟ್ ಫಿಸಿಕಲ್ಗೆ 15 ಅಡಿ ಕಾಣುತ್ತೆ. ಇಲ್ಲಿಂದ ಜಸ್ಟ್ 400 ಮೀಟ್ರು ಮೈಸೂರು ಟು HD ಕೋಟೆ ಮೇನ್ ರೋಡು. ಆರಾಮ್ಸೆ ಬಂದು ಹೋಗುತ್ತೆ ವೆಹಿಕಲ್ಲು, ತೊಂದರೆ ಇಲ್ಲ. ಸೊ ದಿಸ್ ಈಸ್ ಎಂಟ್ರೆನ್ಸ್ ಆಫ್ ನಾರ್ತ್, ದಿಸ್ ಎಂಟ್ರೆನ್ಸ್ ನಾರ್ತ್ ಫೇಸಿಂಗ್ ಆಫ್ ದ ಪ್ರಾಪರ್ಟಿ. ಥ್ಯಾಂಕ್ ಯು.